ನಿಮ್ಮ ಲೈಫ್ ಅನ್ನ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ಇವಾಗ ಹೇಗಿದೆ ಹಾಗಲ್ಲದೆ ಬೇರೆ ರೀತಿನೇ ಬದಲಾಗುತ್ತೆ. ಫುಲ್ ಖುಷಿಯಾಗಿರುತ್ತೆ. ನಿಮಗೆ ಏನ್ ಬೇಕೋ ಅದು ನಿಮ್ಮನ್ನ ಅಟ್ರಾಕ್ಟ್ ಮಾಡೋಕ್ ಶುರು ಆಗುತ್ತೆ. ನೀವ್ ಅದನ್ನಲ್ಲ, ಅದೇ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹೇಗೆ ಅಂತೀರಾ? ಮೊದಲನೇದಾಗಿ ಫಸ್ಟ್ ದಿನ, ಪ್ರತಿ ದಿನ ನಿಮಗೋಸ್ಕರ ನೀವು 15 ರಿಂದ 20 ನಿಮಿಷ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಜಸ್ಟ್ ಕಣ್ ಮುಚ್ಕೊಂಡು, ಇಲ್ಲಿ ಯಾವ ಥಾಟ್ಸ್ ಇಲ್ಲದೆ ಜಸ್ಟ್ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೋತಾ ಕುತ್ಕೊಳ್ಳಿ. ಒಂದು 15 ರಿಂದ 20 ನಿಮಿಷ ಪ್ರತಿ ದಿನ ನಿಮಗೋಸ್ಕರ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡಿ. ನಿಮಗೆ ನೀವು ಕನೆಕ್ಟ್ ಆಗ್ತೀರಾ, ತುಂಬಾ ನಿಮ್ಮಲ್ಲಿ ಚೇಂಜಸ್ ಬರೋಕೆ ಶುರು ಆಗುತ್ತೆ. ಇದು ಮೊದಲನೇದು. ಎರಡನೇದಾಗಿ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಗೋಲ್ ಏನಿದೆ, ನಿಮ್ಗೆ ಏನ್ ಬೇಕೋ ಜೀವನದಲ್ಲಿ ಅದ್ರ ಜೊತೆ ನೀವು ಕನೆಕ್ಟ್ ಆಗಿ ನಿಮ್ಮ ಗೋಲ್ನ ಒಂದು ಸಲ ನೆನೆಸ್ಕೊಳ್ಳಿ. ಈ ಗೋಲ್ನ ನಾನು ಅಚೀವ್ ಮಾಡ್ಬೇಕಂದ್ರೆ ಇವತ್ತು ನಾನು ಈ ಗೋಲ್ಗೋಸ್ಕರ ಏನ್ ಎಫರ್ಟ್ ಹಾಕ್ಬೇಕು ಅಂತ ನಿಮ್ಮ ಒಳಗಿಂದ ಬರ್ಬೇಕು ಆ ಮೋಟಿವೇಶನ್ ಅನ್ನೋದು. ಅವಾಗ ಏನಾಗುತ್ತೆ, ನಿಮ್ಮ ಗೋಲ್ನ ನೀವು ಅಚೀವ್ ಮಾಡ್ಕೊಳ್ಳೋಕೆ ದಿನ ಏನಾದ್ರೂ ಪ್ರಯತ್ನ ಮಾಡ್ತಾ ಇರ್ತೀರಾ, ಆಗ ಬೇಗ ಅಚೀವ್ ಆಗತ್ತೆ. ನಿಮ್ಮ ಗೋಲ್ ಜೊತೆ ಕೂಡ ನೀವು ಕನೆಕ್ಟೆಡ್ ಆಗಿ ಇರ್ತೀರಾ. ಮೂರನೇದು, ವೇಸ್ಟೇಜ್ ಅನ್ನ ಅವಾಯ್ಡ್ ಮಾಡಿ. ಫಸ್ಟ್ ಟೈಮ್ ವೇಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಟೈಮ್ ಅಂದ್ರೇನೆ ಗಾಡ್, ದೇವ್ರು. ಸೊ ಆ ಟೈಮ್ ಅನ್ನ ವೇಸ್ಟ್ ಮಾಡ್ಬೇಡಿ. ಯಾಕೆಂದ್ರೆ ಒಂದೇ ಒಂದು ಸೆಕೆಂಡ್ ಕೂಡ ಕಳೀತು ಅಂದ್ರೆ ಅದು ಮತ್ತೆ ಬರಲ್ಲ ನಮ್ಗೆ. ಸೊ ಪ್ರತಿ ಒಂದು ನಿಮಿಷ, ಪ್ರತಿ ಒಂದು ಸೆಕೆಂಡ್ ಇಂಪಾರ್ಟೆಂಟ್. ಟೈಮ್ ವೇಸ್ಟ್ ಮಾತ್ರ ಮಾಡ್ಬೇಡಿ. ಏನಾದ್ರೂ ಉಪಯೋಗಕ್ಕೆ ಬರೋ ಅಂತದನ್ನೇ ಮಾಡ್ತಾ ಇರಿ. ಇನ್ನು ನೆಕ್ಸ್ಟ್, ಫುಡ್ ನ ವೇಸ್ಟ್ ಮಾಡ್ಬೇಡಿ. ನೀವು ಫುಡ್ ನ ವೇಸ್ಟ್ ಮಾಡಿದಷ್ಟು ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಫುಡ್ ವೇಸ್ಟ್ ಮಾಡಬೇಡಿ. ಇನ್ನೊಂದೇನಂದ್ರೆ, ಈ ವೇಸ್ಟೇಜ್ ಅಂತ ಬಂದಾಗ ಟೈಮ್ ಒಂದು, ಫುಡ್ ಒಂದು. ಇನ್ನೊಂದೇನಂದ್ರೆ, ಯಾವ್ದ್ರಲ್ಲೂ ಅತಿಯಾಗಿ ನಿಮ್ಮನ್ನ ನೀವೇ ಇನ್ವಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ. ಫೋನ್ ತಗೊಂಡ್ರ, ಸ್ಕ್ರಾಲ್ ಮಾಡ್ತಾ ಇದ್ದೀರಾ, ಗಂಟೆಗಟ್ಲೆ ಅದನ್ನೇ ಮಾಡೋದು. ಈ ತರ ಯಾವ್ದನ್ನು ಓವರ್ ಆಗಿ ಮಾಡ್ಬೇಡಿ. ಎಲ್ಲದಕ್ಕೂ ಲಿಮಿಟೇಷನ್ಸ್ ಇಟ್ಕೊಳ್ಳಿ. ಈ ಟೈಮಿಂದ ಈ ಟೈಮ್ಗೆ ಇದು, ಈ ಟೈಮಿಂದ ಈ ಟೈಮ್ಗೆ ಇದು ಅಂತ. ಈ ಡಿಸಿಪ್ಲಿನ್ ಫಾಲೋ ಮಾಡ್ಬಿಡಿ. ನಿಮಗೇನ್ ಬೇಕೋ ಎಲ್ಲ ನಿಮ್ಗೆ ಬೇಗ 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 ಸಿಗೋಕೆ ಶುರು ಆಗ್ಬಿಡುತ್ತೆ.